ಪ್ರತಿವೀಕ್ಷಕರೇ ಯೂಟ್ಯೂಬ್ನಲ್ಲಿ ಥಂಬ್ನೈಲ್ ಕೊಡ್ತಕ್ಕಂಥ ವ್ಯೂಸು ಇನ್ಯಾವುದು ಕೊಡೋದಿಲ್ಲ. ಥಂಬ್ನೈಲೇ ಬರೀ ಇಂಪಾರ್ಟೆಂಟ್ ಆಗಿರುತ್ತೆ. ಆತಿಸಿದಾಗಿ ಅದನ್ನ ಕ್ಯಾನ್ವಾ ಜೊತೆ ಹೇಗೆ ನಾವು ಬೇಗ ಕ್ರಿಯೇಟ್ ಮಾಡೋದು ಅಂತಕ್ಕಂಥದ್ದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ. ಬಹುತೇಕವಾಗಿ ಕ್ಯಾನ್ವಾವನ್ನ ನಾವು ಯೂಟ್ಯೂಬ್ ಥಂಬ್ನೈಲ್ಗೆ ಬಳಸ್ತೀವಿ. ನೀವು ಕ್ಯಾನ್ವಾ ಬೇಕು ಅಂತ ಹೇಳಿದ್ರೆ ಒಂದು ಸರ್ಚ್ ಇಂಜಿನ್ಗೆ ಹೋಗ್ಬೇಕು. ಸರ್ಚ್ ಇಂಜಿನ್ಗೆ ಹೋಗಿ ಅಲ್ಲಿ ಕ್ಯಾನ್ವಾ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಈ ರೀತಿ ಒಂದು ಫಸ್ಟ್ ವೆಬ್ಸೈಟ್ ಇಲ್ಲಿದೆ ನೋಡಿ, www.canva.com ಅಂತ, ವಿಜುವಲ್ ಸೂಟ್ ಫಾರ್ ಎವರಿವನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಗೆ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಪೇಜ್ ಒಂದು ಈ ತರ ಓಪನ್ ಆಗುತ್ತೆ. ಈ ಹೊಸ ಪೇಜ್ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಕೇಳುತ್ತೆ, ಇಲ್ಲಿ ಎಜುಕೇಶನ್, ಪ್ರೆಸೆಂಟೇಶನ್, ಸೋಷಿಯಲ್ ಮೀಡಿಯಾ, ಫೋಟೋ ಎಡಿಟರ್, ವಿಡಿಯೋಸ್ ಅಂತ ಕೇಳುತ್ತೆ. ಅಥವಾ ನೀವು ಡೈರೆಕ್ಟ್ ಆಗಾದ್ರೂ ಕೂಡ ಇಲ್ಲೇ ಹೋಗ್ಬೋದು. ಇಲ್ಲಿದೆ ನೋಡಿ, ಇಲ್ಲೇ ಇದಾವೆ ನೋಡಿ, ಹೋಮ್ ಅಂತ ಹೇಳಿದ್ರೆ ಈಗ ಹೋಮ್ ನಲ್ಲೇ ಇರುತ್ತೆ. ಇದು ಬಹುತೇಕವಾಗಿ ಹೋಮ್ ಪೇಜ್ ಅಲ್ಲೇ ಇರುತ್ತೆ. ನೀವು ಯಾವ್ಯಾವ್ದಕ್ ಬೇಕು ಆ ರೀತಿಯಲ್ಲೇ ಇವೆಲ್ಲವನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಬಹುತೇಕ ಇದು ಮ್ಯಾಜಿಕ್ ಲೇಯರ್ ಇದೆ, ಎಜುಕೇಶನ್, ಪ್ರೆಸೆಂಟೇಶನ್, ಸೋಷಿಯಲ್ ಮೀಡಿಯಾ, ವಿಡಿಯೋಸು. ಕ್ಯಾನ್ವಾದಲ್ಲೂ ಕೂಡ ನೀವು ಆಲ್ಮೋಸ್ಟ್ ಆಲ್ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಥಂಬ್ನೈಲ್ಗೋಸ್ಕರ ನಿಮ್ಗೆ ಟೆಂಪ್ಲೇಟ್ಗಳು ಬೇಕು ಅಂತ ಹೇಳಿದ್ರೆ ಯಾವ ತರ ಟೆಂಪ್ಲೇಟ್ಗಳು ಬೇಕು ಅಂದ್ರೆ ಇಲ್ಲಿ ತಗೋಬೇಕು. ಇದು ನಮಗೆ ಬಹಳ ಮುಖ್ಯ ಆಗುತ್ತೆ ಟೆಂಪ್ಲೇಟು. ಅದ್ ಬಿಟ್ರೆ ಇಲ್ಲಿ ಬ್ರಾಂಡ್ ಅಂತಿದೆ, ನಮಗ್ ಬೇಡ. ಕ್ಯಾನ್ವಾ AI ಅಂತಿದೆ. ಈಗ AI ನಲ್ಲಿ ನೀವು ಥಂಬ್ನೈಲ್ ನ ಕ್ರಿಯೇಟ್ ಮಾಡಿಸ್ಬೋದು. ಜಸ್ಟ್ ಪ್ರಾಂಪ್ಟ್ ಕೊಟ್ರೆ ನಿಮ್ಗೆ ಥಂಬ್ನೈಲ್ ಕ್ರಿಯೇಟ್ ಆಗ್ಬಿಡತ್ತೆ. ಅದನ್ನ ನಾನು ಇನ್ನೊಂದ್ ಸಾರಿ ತೋರಿಸ್ಕೊಡ್ತೀನಿ. ನಾರ್ಮಲ್ ಆಗಿ ನಾವು ಹೇಗೆ ಟೆಂಪ್ಲೇಟ್ ಅನ್ನ ಬಳಸ್ಕೊಂಡು ನಾವು ಥಂಬ್ನೈಲ್ ನ ಕ್ರಿಯೇಟ್ ಮಾಡೋದು ಅಂತಕ್ಕಂಥ ನೋಡೋಣ. ಈಗ ಟೆಂಪ್ಲೇಟ್ಗೆ ಹೋಗ್ತೀನಿ. ಟೆಂಪ್ಲೇಟ್ಗೆ ಹೋದ ತಕ್ಷಣದಲ್ಲಿ ಇಲ್ಲಿ ನಮ್ಗೆ ಯಾವುದಕ್ಕೆ ಅಂತ ಕೇಳುತ್ತೆ. ಇಲ್ಲಿ ನಾವು ಇಲ್ಲಿ ಸೋಷಿಯಲ್ ಮೀಡಿಯಾಗೆ ಅಂತ ತೆಗೆದುಕೊಳ್ಳೋಣ. ಈಗ ಯೂಟ್ಯೂಬ್ ಒಂದು ಸೋಷಿಯಲ್ ಮೀಡಿಯಾ ಆದ್ರಿಂದ ಸೋಷಿಯಲ್ ಮೀಡಿಯಾಗೆ ಅಂತ ತಗೊಳ್ಳೋಣ. ಇಲ್ಲಿ ನಿಮ್ಗೆ ಯೂಟ್ಯೂಬ್ ಥಂಬ್ನೈಲ್ ಅಂತ ಇದೆಯಲ್ಲ, ಯೂಟ್ಯೂಬ್ ಥಂಬ್ನೈಲ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಇನ್ಸ್ಟಾಗ್ರಾಮ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ಗೆ, ಮತ್ತೆ ಫೇಸ್ಬುಕ್ ಕವರ್ ಪೇಜ್ ಬೇಕಾದ್ರೆ ಫೇಸ್ಬುಕ್ ಕವರ್ ಪೇಜ್, ಇನ್ನೂ ಅದರ್ಸ್ ಇದೆ. ನಾನೀಗ ಜಸ್ಟ್ ಯೂಟ್ಯೂಬ್ ಥಂಬ್ನೈಲ್ಗೆ ನಾನು ತೋರಿಸ್ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಒಂದು ನಿಮ್ಗೆ ಬ್ಲಾಂಕ್ ಪೇಜ್ ಓಪನ್ ಆಗುತ್ತೆ. ಆಡ್ ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಆಡ್ ಮಾಡ್ಕೋಬಹುದು. ಈಗ ಟೆಂಪ್ಲೇಟ್ ಗಳಿಗೆ ಹೋಗೋಣ. ಲೆಫ್ಟ್ ಟೆಂಪ್ಲೇಟ್ ಇದೆಯಲ್ಲ, ಟೆಂಪ್ಲೇಟ್ಗೆ ಹೋಗೋಣ. ಯಾವ ತರ ಟೆಂಪ್ಲೇಟ್ ಬೇಕು ಅಂತ ಸರ್ಚ್ ಮಾಡ್ಬೋದು ಅಥವಾ ಇಲ್ಲಿದ್ದವನ್ನ ತಗೋಬಹುದು. ಈಗ ನಾನು ಎಜುಕೇಶನ್ಗೆ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ಹೇಗ್ ಬರುತ್ತೆ ನೋಡೋಣ. ಎಜುಕೇಶನ್ಗೆ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಒಂದಷ್ಟು ಎಜುಕೇಶನ್ ಸಂಬಂಧಪಟ್ಟ ಬರ್ತವೆ ನೋಡಿ. ಇಲ್ಲಿ ಸ್ಕೂಲ್ ಸಂಬಂಧಪಟ್ಟ ಹಾಗೆ ಬರುತ್ತೆ. ಇಲ್ಲಿ ಎಜುಕೇಶನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂತ ಬರುತ್ತೆ. ಒಂದಷ್ಟು ಬರ್ತವೆ. ಈಗ ನಾನು ಇದೊಂದು ತಗೋತೀನಿ ಫಸ್ಟ್ ನೋಡಿ. ಒಂದು ಬೋರ್ಡ್, ಗ್ರೀನ್ ಬೋರ್ಡ್ ಇರ್ತಕ್ಕಂಥದ್ದು ರೀತಿನಲ್ಲೇ ಇದು ಸಿಗ್ತಾ ಹೋಗಿದೆ. ಇದನ್ನ ಈಗ ತಗೋಬಹುದು. ನಿಮ್ ನೆಟ್ವರ್ಕ್ ತುಂಬಾ ಫಾಸ್ಟ್ ಆಗಿದ್ರೆ ಸಡನ್ಲಿ ಎಲ್ಲ ಶೋ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮ್ಮ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇಲ್ಲಿದೆ, ಇಲ್ಲಿ ಒಂದು ಹುಡುಗಿಯ ಒಂದು ಪಿಕ್ಚರ್ಸ್ ಕೂಡ ಕೊಡ್ತಾರೆ. ಇದು ಬೇಡ ಅಂತ ಹೇಳಿದ್ರೆ ನೀವು ನಿಮ್ದೇ ಆದಂತ ಒಂದು ಇಮೇಜ್ ಅನ್ನ ಬಳಸ್ಕೋಬಹುದು, ತೊಂದರೆ ಇಲ್ಲ. ಇದಕ್ಕೆ ರೀಪ್ಲೇಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಟೆಕ್ಸ್ಟ್, ಇವೆಲ್ಲ ಟೆಕ್ಸ್ಟ್ ಹಾಕೋಬಹುದು. ಹೊಸದಾಗೂ ಆಡ್ ಮಾಡಬಹುದು. ನಾನು ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ಟೆಕ್ಸ್ಟ್ ನಾವು ಆಡ್ ಮಾಡ್ಬೇಕು. ಈಗ ಒಂದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. 3 ಟೆಕ್ಸ್ಟ್ ನ ಹಾಕ್ಬಹುದು. ಇಲ್ಲಿ ಬಾಕ್ಸ್ ಬರ್ತಾವಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 3 ಟೆಕ್ಸ್ಟ್ ಅನ್ನ ಹಾಕ್ಬಹುದು, ಡೈರೆಕ್ಟ್ ಆಗಿ ಹಾಕ್ಬಹುದು. ಈಗ ಇಲ್ಲಿ ನಾನು ಈಗ ಮೊದಲನೇ ಟೆಕ್ಸ್ಟ್ ಅನ್ನ ತಗೋತಾ ಇದ್ದೀನಿ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೈಲ್ ಅಂತ. ಈ ಫಾಂಟ್ ತುಂಬಾ ದೊಡ್ಡದಿರೋದ್ರಿಂದ ಈಗ ಬರ್ತಿದೆ. ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ, ಚಿಕ್ಕದಾಗುತ್ತೆ ನೋಡಿ. ಚಿಕ್ಕ ಮಾಡ್ಕೋಬಹುದು. ಹೀಗೂ ಕೂಡ ಅರೇಂಜ್ ಮಾಡ್ಕೋಬಹುದು. ನಿಮ್ಗೆ ಹೇಗ್ ಬೇಕು ಆಗ ಅರೇಂಜ್ ಮಾಡ್ಕೋಬಹುದು. ಇದನ್ನ ನಾವು ಇದು ಸ್ಟ್ರೈಟ್ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ ಆರೋ ರೌಂಡ್ ಆರೋ ಇರುತ್ತಲ್ಲ, ಇದ್ರಲ್ಲಿ ನೀವು ಸ್ಟ್ರೈಟ್ ಮಾಡ್ಕೋಬಹುದು. ಎಷ್ಟು ಯಾವ ತರ ಸ್ಟ್ರೈಟ್ ಬೇಕು ಅದೆಲ್ಲ ಮಾಡ್ಕೋಬಹುದು. ಇದನ್ನ ಎನ್ಲಾರ್ಜ್ ಕೂಡ ಮಾಡ್ಕೋಬಹುದು. ನೀವು ಇಲ್ಲಿ ಫಾಂಟ್ ಅಲ್ಲಿ ಹೋಗಾದ್ರೂ ಇಲ್ಲಿ ಮಾಡ್ಬೋದು, ಅಥವಾ ಇಲ್ಲಿ ಡ್ರ್ಯಾಗ್ ಮಾಡೋದ್ರ ಮೂಲಕ ಆದ್ರೂ ಮಾಡ್ಕೋಬಹುದು. ನೋಡಿ ಈ ತರದಲ್ಲಿ ನೀವು ಮಾಡ್ಕೋಬಹುದು. ಬೋರ್ಡ್ ಅಲ್ಲಿ ಕಾಣಿಸೋ ಹಾಗೆ ಮಾಡ್ಕೋಬಹುದು. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೈಲ್ ಅಂತ ಬರ್ದಿದ್ದೀನಿ. ತುಂಬಾ ದೊಡ್ಡದಾಗಿ ನಿಮ್ಗೆ ಎಷ್ಟು ಬೇಕು ಸೈಜು ಆ ತರ ಇಟ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಇನ್ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅಂತ ಒಂದು ಹಾಕ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಅಂತ ಇದನ್ನು ಕೂಡ ಕರ್ಸರ್ ತೆಗೆದುಕೊಂಡು ಚಿಕ್ಕದು ಮಾಡ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ನಮಗ್ ಬೇಡ. ಇನ್ನ ಬರ್ದ್ರೆ ನೀವು ಬರ್ಕೋಬಹುದು, ತೊಂದರೆ ಇಲ್ಲ. ನಾನು ಈ ತರ ಹಾಕೋತಾ ಇದ್ದೀನಿ. ಇದನ್ನ ಬೇಕಾದ್ರೆ 2 ಮಾಡ್ಕೊಂಡು ದೊಡ್ಡದು ಮಾಡ್ಕೋಬಹುದು, ಇನ್ನು ಏನ್ ತೊಂದರೆ ಇಲ್ಲ. ಅಥವಾ ಈ ಹುಡುಗಿ ಚಿತ್ರವನ್ನ ಹೀಗೆ ಚಿಕ್ಕದು ಮಾಡ್ಕೊಂಡ್ರೆ ನೀವು ಇದನ್ನ ಬೇಕಾದ್ರೆ ಇನ್ನು ದೊಡ್ಡದು ಮಾಡ್ಕೋಬಹುದು. ಇದು ಬೋರ್ಡ್ ಮೇಲೆ ಇರಲಿ ಅಂತ ಹೇಳಿದ್ರೆ ಈ ತರ ಚೆನ್ನಾಗಿರುತ್ತೆ. ಬೋರ್ಡ್ ಮೇಲೆ ಹಾಕೊಳ್ಳಿ. ಮತ್ತೆ ವಾಪಸ್ ಬರ್ಲಿಕ್ಕೆ ನಿಮಗೆ ಗೊತ್ತಿದೆ, ಕಂಟ್ರೋಲ್ Z ಮಾಡಿದ್ರೆ ಅಂಡು ಆಗ್ಬಿಡುತ್ತೆ, ವಾಪಸ್ ಬರುತ್ತೆ. ಈಗ ಹೀಗೆ ಹಾಕೊಂಡಿದ್ದೀನಿ. ಇದನ್ನ ದೊಡ್ಡದು ಮಾಡ್ಕೋತೀನಿ. ಯೂಟ್ಯೂಬ್ ಥಂಬ್ನೈಲ್ ಹೌ ಟು ಕ್ರಿಯೇಟ್ ಸಪರೇಟ್ ಮಾಡ್ಕೋತೀನಿ. ಆಗ ಇದು ದೊಡ್ಡದಾಗುತ್ತೆ. ನೀವು ಕರ್ಸರ್ ಅಲ್ಲಿ ಯಾವ ತರದಾದ್ರೂ ಕೆಲಸ ಮಾಡ್ಕೋಬಹುದು. ನೀವು ನೋಡಿ, ನಾನು ಮಾಡ್ತಾ ಇದೀನಿ ನೋಡಿ.
ನೀವು ಇದಕ್ಕೆ ಫಾಂಟ್ಗಳು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ನೋಡಿ ಇಲ್ಲಿ ಫಾಂಟ್ಸ್ ಇದೆ, ಇಲ್ಲಿ ನೋಡಿ ಇಷ್ಟು ಫಾಂಟ್ಸ್ ನಿಮ್ಗೆ ಕಾಣಿಸುತ್ತೆ. ಈ ಫಾಂಟ್ ಅಲ್ಲಿ ನೀವು ಯಾವ ಫಾಂಟ್ ಬೇಕಾದ್ರೆ ಹಾಕೋಬಹುದು. ನಾನು ಇದನ್ನೇ ಹಾಕ್ತೀನಿ. ಈ ಸ್ಟೆಪ್ ಬೈ ಸ್ಟೆಪ್ಗೆ ನಾನು ಇದನ್ನೇ ಇಡ್ತೀನಿ. ಇದಕ್ಕೆ ಕಲರ್ ಚೇಂಜ್ ಮಾಡ್ತೀನಿ. ನೋಡಿ ಕಲರ್ ಇಲ್ಲಿದೆ, ನೋಡಿ ಕಲರ್, ಟೆಕ್ಸ್ಟ್ ಕಲರ್ ಅಂತ ಇದೆಯಲ್ಲ, ಇಲ್ಲಿರುತ್ತೆ. ಇಲ್ಲಿ ಬಂದ್ರೆ ಇಲ್ಲಿ ನಿಮ್ ಕಲರ್ಸ್ ಎಲ್ಲ ಕಾಣಿಸ್ತವೆ. ನೋಡ್ರಿ ಯಾವ ತರ ಕಲರ್ಸ್ ಬೇಕು ಇಲ್ಲೆಲ್ಲ ಕಾಣಿಸ್ತವೆ. ಇದನ್ನ ನೀವು ಹಾಕೋಬಹುದು. ನಾನೀಗ ಯೂಟ್ಯೂಬ್ ತಮ್ನೈಲ್ ರೆಡ್ ಅಲ್ಲಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರ್ತಲ್ಲ, ಆ ದಿವಸದಿಂದಾಗಿ ನಾನೀಗ ಬೇರೆ ಇನ್ನೊಂದು ಕಲರ್ನ ಸೆಲೆಕ್ಟ್ ಮಾಡ್ತೀನಿ. ವೈಟ್ ಗಿಂತ ನಾನು ಯೆಲ್ಲೋನ ಹಾಕ್ತಾ ಇದ್ದೀನಿ. ಯೆಲ್ಲೋ ಹಾಕಿದ್ದೀನಿ, ಇದನ್ನ ವೈಟ್ ಅಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾವ್ದು ಚೆನ್ನಾಗಿ ಬರುತ್ತೆ ಅದನ್ನ ಹಾಕೊಳ್ಳಿ. ಮತ್ತೆ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದ್ರೆ ಇಲ್ಲಿ ಎಫೆಕ್ಟ್ ಅಂತಿದೆ ನೋಡಿ, ಇಲ್ಲಿ ಎಫೆಕ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ತರ ಇದು ಕಾಣಿಸ್ಬೇಕು ಅಂತ ಬರುತ್ತೆ. ಬಹುತೇಕ ಯಾವ ತರ ಕಾಣಿಸ್ಬೇಕು ಅಂತ ಬರುತ್ತೆ ನೋಡಿ, ಇಲ್ಲಿದ್ದಾವಲ್ಲ. ನನಗೆ ಈಗ ಇದು ಗ್ಲಿಚ್ ಅಂತ ಬೇಕು, ಈ ತರ ಬೇಕು. ಹಿಂದೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಶಾಡೋ ಎಲ್ಲ ಇರಬೇಕು ಅಂತೀನಿ. ಅದಕ್ಕೆ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಬಂತು, ಬ್ಯಾಕ್ ಗ್ರೌಂಡ್ ಅಲ್ಲಿ ಶಾಡೋ ಎಲ್ಲ ಬಂತು, ಬೇರೆ ಡ್ಯೂಯಲ್ ಕಲರ್ ಇರುತ್ತೆ ಆ ತರದಲ್ಲಿ. ಇದನ್ನ ಸೆಟ್ ಮಾಡ್ಬೋದು. ಇದು ಎಷ್ಟು ಬರಬೇಕು, ಆಫ್ಸೆಟ್ ಎಷ್ಟು ಜಾಸ್ತಿ ಬೇಕು, ಕಡಿಮೆ ಬೇಕಾ ಅಂತ ಇಲ್ಲಿ ಆಫ್ಸೆಟ್ ಅಲ್ಲಿ ಅದನ್ನ ಸೆಟ್ ಮಾಡ್ಬೋದು. ಡೈರೆಕ್ಷನ್ಸ್ ಹೇಗಿರಬೇಕು ಅಂದ್ರೆ ನಿಮ್ಮ ಆ ಒಂದು ಬ್ಯಾಕ್ ಗ್ರೌಂಡ್ ಕಲರ್ಸ್ ಯಾವ ತರ ಡೈರೆಕ್ಷನ್ಸ್ ಇರಬೇಕು ಅದೆಲ್ಲ ಇಲ್ಲಿ ಸೆಟ್ ಮಾಡ್ಬೋದು. ನಿಮ್ಗೇನಾದ್ರೂ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಂದು ಬ್ಯಾಕ್ ಗ್ರೌಂಡ್ ನಾವು ಬೇಕು ಅಂತ ಹೇಳಿದ್ರೆ ಇಲ್ಲಿದೆಯಲ್ಲ, ಇದನ್ನ ಕೊಟ್ರೆ ನಿಮ್ಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಈ ತರ ಬರುತ್ತೆ ನೋಡಿ. ಇದು ಬ್ಯಾಕ್ ಗ್ರೌಂಡ್ಸ್ ಬ್ಲಾಕ್ ಬೇಕಾ, ಈಗ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ಸ್ ಇಲ್ಲಿ ಇರುತ್ತೆ ನೋಡಿ, ಇಲ್ಲಿ ಚೇಂಜ್ ಮಾಡ್ಬೋದು. ಈಗ ನೋಡಿ ಬ್ಲಾಕ್ ಹಾಕಿದ್ರೆ ಬ್ಲಾಕ್ ಅಂತ ಬರುತ್ತೆ, ಎಲ್ಲೋ ಹಾಕಿದ್ರೆ ಎಲ್ಲೋ ಬರುತ್ತೆ. ಯಾಕಂದ್ರೆ ಕಾಣಿಸಲ್ಲ, ಫಾಂಟ್ ಡಿಫ್ರೆಂಟ್ ಆಗ್ಬೇಕಲ್ಲ, ಅದಕ್ಕೆ ಕಾಣಿಸಲ್ಲ. ಈಗ ನಾನು ಈ ತರ ಚೇಂಜ್ ಮಾಡ್ಬೋದು. ಮತ್ತೆ ಈ ತರ ಸ್ವಲ್ಪ ರೇಂಬೋ ಟೈಪ್ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಇದರ ಒಂದು ರೇಂಬೋ ನೋಡಿ, ಈ ತರ ನೋಡಿ ರೇಂಬೋ ಆಗಿ ಚೇಂಜ್ ಆಯ್ತು. ಈ ತರನು ಕೂಡ ನೀವು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೈಲ್ ಅನ್ನೋದು ಚೇಂಜ್ ಮಾಡ್ಕೋಬಹುದು, ಬರುತ್ತೆ. ಈಗ ಸ್ಟ್ರೈಟ್ ಬಂದ್ರೆ ಸ್ಟ್ರೈಟ್, ಈ ತರ ಇಲ್ಲಿ ಕರ್ವ್ ಬೇಕಾದ್ರೆ ಕರ್ವ್, ಸ್ಟ್ರೈಟ್ ಬೇಕಾದ್ರೆ ಸ್ಟ್ರೈಟ್, ಅದನ್ನು ಹಾಕೋಬಹುದು. ಕಲರ್ಸ್ ಇಲ್ಲಿ ಚೇಂಜ್ ಮಾಡಬಹುದು. ಟ್ರಾನ್ಸ್ಪರೆನ್ಸಿ ಅಂದ್ರೆ ಹಿಂದೆ ಈ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದೀರಲ್ಲ, ಅದು ಟ್ರಾನ್ಸ್ಪರೆನ್ಸಿ ನೋಡಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಟ್ರಾನ್ಸ್ಪರೆನ್ಸಿ ಎಷ್ಟು ಬೇಕು ಆ ತರದಲ್ಲೂ ಕೂಡ ನೀವು ಇಲ್ಲಿ ರೆಡಿ ಮಾಡಬಹುದು, ಯಾವ ತರ ಬೇಕು. ಮತ್ತೆ ಇದು ಅದರ ಫಾಂಟ್ ಸುತ್ತ ಇರ್ತಕ್ಕಂಥ ಸ್ಪ್ರೆಡ್ ಎಷ್ಟಾಗಬೇಕು, ಜಾಸ್ತಿ ಇರ್ಬೇಕಾ ಕಡಿಮೆ ಇರ್ಬೇಕಾ ನೋಡಿ, ಅಬ್ಸರ್ವ್ ಮಾಡಿ ಹೇಗೆ ಕಡಿಮೆ ಜಾಸ್ತಿ ಆಗುತ್ತೆ ಅಂತ. ಮತ್ತೆ ರೌಂಡ್ ಎಷ್ಟಿರ್ಬೇಕು, ಯಾವ ತರ ಇರ್ಬೇಕು ರೌಂಡ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ, ಫಾಂಟ್ ಚೇಂಜ್ ಆಗಲ್ಲ. ಇದು ಬ್ಯಾಕ್ ಗ್ರೌಂಡ್, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ನಾವು ಈಗ ಚೇಂಜ್ ಮಾಡ್ತಾ ಇದೀವಿ. ನನಗೆ ಬ್ಯಾಕ್ ಗ್ರೌಂಡ್ ಬೇಡ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬಂದ್ರೆ ಇದಕ್ಕೆ ಬರುತ್ತೆ. ಅಥವಾ ಇಲ್ಲಿ ಸ್ವಲ್ಪ ಬಿಗ್ ತರ ಬರಬೇಕು ಅಂದ್ರೆ ಈ ತರ ಹಾಕ್ಬೋದು ನೋಡಿ. ಇಲ್ಲಿ ಚೆಕ್ ಮಾಡಿ, ಒಂದೊಂದು ಸೆಲೆಕ್ಟ್ ಮಾಡಿ ಚೆಕ್ ಮಾಡಿದ್ರೆ ನಿಮ್ಗೆ ಯಾವ ತರ ಬರಬೇಕು ಅಂತ ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಆಗ ನಿಮಗೆ ಬೇಕಾದದನ್ನ ಇಟ್ಕೊಳ್ಬೋದು. ಈ ರೀತಿಯಾಗಿ ನೀವು ಬ್ಯಾಕ್ ಗ್ರೌಂಡ್ ಕೂಡ ಚೇಂಜ್ ಮಾಡಬಹುದು ಅಂತಕ್ಕಂಥದ್ದು. ಒಟ್ಟಾರೆ ಈಗ ಒಂದು ಫೋಟೋ ಹಾಕಿದೀವಿ, ಇಲ್ಲಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೈಲ್ ಅಂತ ಹಾಕಿದೀವಿ, ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಅಂತ ಹಾಕಿದೀವಿ ಈ ಒಂದು ಪೋಸ್ಟರ್ಸ್ಗೆ. ಇನ್ನೂ ಬೇಕಾದ್ರೆ ನೀವು ಯೂಟ್ಯೂಬ್ದು ಒಂದು ಲೋಗೋನ ಹಾಕ್ಬೋದು. ಎಲ್ಲಿರುತ್ತೆ ಲೋಗೋ, ನೀವೆಲ್ಲೋ ಹುಡುಕ್ಬೇಕಾಗಿಲ್ಲ. ಇಲ್ಲೇ ಬಂದ್ರೆ ಎಲಿಮೆಂಟ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸರ್ಚ್ ಮಾಡಿ, ಇಲ್ಲಿ ಯೂಟ್ಯೂಬ್ ಲೋಗೋ ಅಂತ ಸರ್ಚ್ ಮಾಡಿ, ನಿಮ್ಗೆ ಯೂಟ್ಯೂಬ್ ಲೋಗೋಗಳೆಲ್ಲ ತೋರಿಸ್ತವೆ. ನೀವು ನೆಟ್ವರ್ಕ್ ಸ್ವಲ್ಪ ಚೆನ್ನಾಗಿರ್ಲಿ, ಯಾವ್ದಾದ್ರು ಒಳ್ಳೆ ವೈಫೈ ಇದ್ರೆ ಬೇಗ ಕೆಲಸವನ್ನು ಮಾಡ್ಬೋದು. ಇಲ್ಲ ಅಂದ್ರೆ ಅದು ಓಪನ್ ಆಗೋ ತನಕ ವೆಯ್ಟ್ ಮಾಡಬೇಕು. ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. ನಾನು ಹೊರಗಡೆ ಓನ್ಲಿ ಮೊಬೈಲ್ ವೈಫೈ ಇಂದ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ ಈಗ ಯೂಟ್ಯೂಬ್ ಲೋಗೋಗಳನ್ನ ನೀವು ಹಾಕ್ಬೋದು. ಯೂಟ್ಯೂಬ್ ಲೋಗೋಗಳಲ್ಲಿ ಡಿಸ್ಪ್ಲೇ ಆಗ್ತವೆ, ಯಾವ ತರ ಇದಾವೆ ಅವೆಲ್ಲ ಡಿಸ್ಪ್ಲೇ ಆಗ್ತವೆ. ಅದನ್ನ ತೆಗೆದುಕೊಂಡು ನೀವು ಹಾಕ್ಬೋದು, ತೊಂದರೆ ಇಲ್ಲ. ಇದೊಂದು ತಗೋತಾ ಇದ್ದೀನಿ ನಾನೀಗ ನೋಡಿ, ಇದೊಂದು ತಗೊಂಡೆ, ಇದೊಂದು ಲೋಗೋ ಅಂತ ತಗೊಂಡೆ ನಾನು. ಈ ಲೋಗೋವನ್ನ ಬಳಸ್ಕೊತೀನಿ, ಇಲ್ಲಿ ಮಧ್ಯದಲ್ಲಿ ಹಾಕೋತೀನಿ ಇಲ್ಲಿ ಈ ತರ. ಆಗ ನೋಡಿದವರು ತಕ್ಷಣ ಯಾವ್ದರ ಥಂಬ್ನೈಲ್ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ. ಈಗ ಇಷ್ಟನ್ನ ನಾನು ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಇದು ಬೇಕಾದ್ರೆ ನೀವು ಈ ಫೋಟೋನ ಚೇಂಜ್ ಮಾಡಿ ನಿಮ್ಮ ಫೋಟೋ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಜಸ್ಟ್ ಡಿಲೀಟ್ ಮಾಡಿದ್ರೆ ಸಾಕು. ಡಿಲೀಟ್ ಆಪ್ಷನ್ಸ್ ಅಥವಾ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಕೊಟ್ರು ಹೋಗುತ್ತೆ, ಅಥವಾ ಇಲ್ಲೇ ಡಿಲೀಟ್ಸ್ ಇರುತ್ತೆ, ಇಲ್ಲಿ ಡಿಲೀಟ್ ಅನ್ನ ಮಾಡ್ಬೋದು. ಅಥವಾ ನಿಮ್ ಕೀಬೋರ್ಡ್ ಅಲ್ಲಿ ಏನೋ ಡಿಲೀಟ್ ಆಪ್ಷನ್ಸ್ ಇರುತ್ತೆ, ಅಲ್ಲಿ ಹೋಗಿ ಡಿಲೀಟ್ ಅನ್ನ ಮಾಡ್ಬೋದು. ನಾನೀಗ ನಿಮ್ ತೋರ್ಸಕ್ಕೆ ಅಂತ ಇಲ್ಲಿ ಚೇಂಜ್ ಮಾಡ್ತಲ್ಲ, ಇದನ್ನೇ ಇಟ್ಕೊಳ್ತಾ ಇದ್ದೀನಿ. ಈಗ ಇಷ್ಟು ನಿಮ್ಗೆ ರೆಡಿ ಆಯ್ತು. ಇಷ್ಟು ರೆಡಿ ಆದ್ಮೇಲೆ ನೀವು ಇದನ್ನ ಡೌನ್ಲೋಡ್ ಮಾಡ್ಬೋದು. ಈಗ ಡೌನ್ಲೋಡ್ ಮಾಡಕ್ ಮುನ್ನ ಇಲ್ಲಿ ಬಂದರೆ ನೀವು ಇದರ ಒಂದು ನೇಮ್ ಅನ್ನ ಚೇಂಜ್ ಮಾಡಿ. ಇಲ್ಲಿ ಅಂದ್ರೆ ಯಾವ ನೇಮ್ ನಿಮ್ಗೆ ಬೇಕು, ಅಲ್ಲಿ ಡಿಸ್ಪ್ಲೇ ಆಗ್ಬೇಕು ಅಂತಿದ್ದೀರೋ ಆ ನೇಮ್ ಅನ್ನ ಇಲ್ಲಿ ಹಾಕಿ. ಆ ನಂತರದಲ್ಲಿ ಶೇರ್ ಅಂತ ಆಪ್ಷನ್ಸ್ ಇದೆ, ಈ ಶೇರ್ ಆಪ್ಷನ್ಸ್ ನ ಕ್ಲಿಕ್ ಮಾಡಿದ್ರೆ
ನಿಮ್ಗೆ ಈ ಒಂದು ತಮ್ನೈಲು ರೆಡಿಯಾಗಿ ಬಂದ್ಬಿಡುತ್ತೆ. ಈಗ ನಾನು ತೋರಿಸ್ತೀನಿ. ಶೇರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕೆಳಗಡೆ ಬನ್ನಿ, ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬೇರೆ ಏನು ಬೇಡ ನಿಮ್ಗೆ. ಕ್ಲಿಕ್ ಮಾಡಿ. ಆ ನಂತರದಲ್ಲಿ ಮತ್ತೆ ಡೌನ್ಲೋಡ್ ಅಂತ ಕೇಳುತ್ತೆ. ಈಗ ಡೌನ್ಲೋಡ್ ಕೊಡಿ. ಈಗ ಇದು PNG ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಬಹುತೇಕ ಎಲ್ಲವೂ ಕೂಡ PNG ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಆಗ್ತವೆ. ನೀವೇನಾದ್ರು ಬೇರೆ ಫಾರ್ಮೆಟ್ ಬೇಕು ಅಂದ್ರೆ ನೀವು ಸೆಲೆಕ್ಟ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಬೇಕಾಗತ್ತೆ. ನೋಡಿ, ಈಗ ಡೌನ್ಲೋಡ್ ಆಯ್ತು. ಈಗ ಎಲ್ಲಾರು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಶೋ ಆಗುತ್ತೆ, ಅಥವಾ ನೀವು ಡೌನ್ಲೋಡ್ಸ್ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಾದ್ರೂ ನಿಮ್ಗೆ ಶೋ ಆಗುತ್ತೆ. ನೋಡಿ, ಹೀಗೆ ಈ ತರ ಒಂದು ಥಂಬ್ನೈಲ್ ಈಗ ಶೋ ಆಗ್ತಾ ಇದೆ. ಇದು ಡೈರೆಕ್ಟ್ ಆಗಿ ಓಪನ್ ಆಗಿದೆ. ನಿಮ್ಗೆ ಏನಾದ್ರೂ ಇದು ಓಪನ್ ಆಗಿಲ್ಲ ಅಂತ ಹೇಳಿದ್ರೆ ಡೌನ್ಲೋಡ್ಸ್, ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಡೌನ್ಲೋಡ್ಸ್ ಎಲ್ಲಿ ಇರುತ್ತೋ ಅಲ್ಲಿ ಹೋಗಿ ಸೇವ್ ಆಗಿರುತ್ತೆ, ಅಲ್ಲಿ ಓಪನ್ ಮಾಡ್ಕೊಂಡು ನೋಡಿ, ನಿಮ್ಗೆ ಇದು ಶೋ ಆಗುತ್ತೆ. ನಿಮ್ಗೆ ವೆರಿ ಸಿಂಪಲ್ ಆಗಿ ಹೇಗೆ ಯೂಟ್ಯೂಬ್ ಥಂಬ್ನೈಲ್ ಅನ್ನ ರೆಡಿ ಮಾಡೋದು ಕ್ಯಾನ್ವಾದ ಜೊತೆನಲ್ಲಿ ಅಂತಕ್ಕಂಥದ್ದನ್ನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳಿಕೊಟ್ಟಿದ್ದೀನಿ. ಇನ್ನು ಕ್ಯಾನ್ವಾದಲ್ಲಿ ಬೇಜಾನ್ ಆಪ್ಷನ್ಸ್ ಗಳಿದೆ. ನಿಮಗೆ ವಿಡಿಯೋ ಕ್ರಿಯೇಟ್ ಮಾಡ್ಬೋದು, AI ವಿಡಿಯೋಗಳು ಮಾಡ್ಬೋದು, ಮತ್ತೆ ಪೋಸ್ಟರ್ಗಳು ಮಾಡ್ಬೋದು, ರೆಸ್ಯೂಮ್ಗಳು ಮಾಡ್ಬೋದು, ಪೋಸ್ಟ್ ಕಾರ್ಡ್ಗಳು ಮಾಡ್ಬೋದು. ನಿಮ್ ಸೋಷಿಯಲ್ ಮೀಡಿಯಾಗೆ ಏನ್ ಬೇಕು ಎಲ್ಲವನ್ನ ಐ ಕಾನ್ಫಿಗರೇಷನ್ ನೋಡಿ, ಈ ಕಾನ್ಫಿಗರೇಷನ್ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಇಲ್ಲಿ ಯಾವುದು ಕೂಡ ಬ್ಲರ್ ಇಲ್ಲ, ಬಹಳ ಚೆನ್ನಾಗಿ ಬರ್ತವೆ. ನಿಮ್ಗೆ ಕ್ಯಾನ್ವಾದಲ್ಲಿ ಪೇಯ್ಡ್ ಇದೆ ಮತ್ತೆ ಫ್ರೀನೂ ಇದೆ. ಫ್ರೀ ಅಂದ್ರೆ ಒಂದು ಲಿಮಿಟ್ ಫೀಚರ್ಸ್ ಇರುತ್ತೆ, ಪೇಯ್ಡ್ ಆದ್ರೆ ನಿಮ್ಗೆ ತುಂಬಾ ಫೀಚರ್ಸ್ ಇರುತ್ತೆ. ಕ್ಯಾನ್ವಾ ಎಲ್ಲ ನಿಮ್ಗೆ AI ಬೇಕು ಅಂತ ಹೇಳಿದ್ರೆ ಅದು ಪೇಯ್ಡ್ ವರ್ಷನ್ ಮಾತ್ರ ಇದೆ. ಅತ್ಯಂತ ಕಡಿಮೆ ಕಾಸ್ಟ್ ಅಲ್ಲಿ ಇದೆ. ಆದಷ್ಟು ನೀವು ತೆಗೆದುಕೊಳ್ಳಿ, ಪೇಯ್ಡೇ ತೆಗೆದುಕೊಳ್ಳಿ. ವರ್ಷಕ್ಕೆ ಒಂದ್ಸಾರಿ ಕಟ್ಕೋಬಹುದು. ತುಂಬಾ ಚೆನ್ನಾಗಿ ಅತ್ಯಂತ ಫಾಸ್ಟ್ ಕ್ರಿಯೇಟ್ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ AI ಮೂಲಕ ಥಂಬ್ನೈಲ್ ಅನ್ನ ಒಂದೇ ನಿಮಿಷದಲ್ಲಿ ಕ್ಯಾನ್ವಾ ಯೂಸ್ ಮಾಡಿಕೊಂಡು ಹೇಗೆ ಕ್ರಿಯೇಟ್ ಮಾಡೋದು ಅಂತಕ್ಕಂಥದ್ದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಇದಿಷ್ಟು ವಿಡಿಯೋ ಇನ್ಫಾರ್ಮೇಶನ್ಸ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಎಷ್ಟೋ ಜನಕ್ಕೆ ಹೊಸ ಯೂಟ್ಯೂಬರ್ಗಳಿಗೆ ಇದು ಬೇಕಾಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಏನಾದ್ರು ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಶನ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.